ಪಕ್ಕದಲ್ಲಿ ಇರೋರೇ ಬಂದು ಓಟ್ ಹಾಕೋದು ಕಷ್ಟ ಈ ಕಾಲದಲ್ಲಿ. ಇನ್ನು ಎಲ್ಲೆಲ್ಲೋ ಇರೋರು ಬಂದು ಓಟ್ ಹಾಕ್ತಾರಾ? ಇನ್ನು ಬೆಂಗಳೂರಲ್ಲಿ ಒಂದು ವೋಟರ್ ಐ ಡಿ ಇದೆಯಂತೆ, ಬಿಹಾರದಲ್ಲಿ ಒಂದು ವೋಟರ್ ಐ ಡಿ ಇದೆಯಂತೆ. ಏನು ಬಿಹಾರ ಏನು ಬೆಂಗಳೂರು ಪಕ್ಕದಲ್ಲಿ ಇದೆಯಾ? ರಾಹುಲ್ ಗಾಂಧಿ ಅವರೇ, ನೀವೇನು ಹೇಳಿದ್ರಿ? ನಾವು ಸಂಶೋಧನೆ ಮಾಡಿದ್ದೀವಿ, ಉತ್ಖನನ ಮಾಡಿದ್ದೀವಿ, ಗೊಬ್ಬರ ಆಗದಿದ್ದೀವಿ, ನಿಧಿ ಎತ್ಬಿಟ್ಟಿದ್ದೀವಿ. ಅಲ್ರಿ ಖರ್ಗೆ ಸಾಹೇಬ್ರೆ, ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಇದನ್ನು ಹೇಳ್ತಿದ್ದೀರಿ? 1971ರಲ್ಲಿ ನೀವು ಅಕ್ರಮ ಚುನಾವಣೆಗಳನ್ನ ನಡೆಸಿ ಗೆದ್ದಿದ್ದೀರಾ ಅಂತ ನಿಮ್ಮ ಸಿಂಗಮ್, ಲೇಡಿ ಸಿಂಗಮ್ ಇಂದಿರಾ ಗಾಂಧಿ ಮೇಲೆ ಆಪಾದನೆ ಬಂದಾಗ ಆರೋಪ ಸಾಬೀತಾಗಿ ಕೋರ್ಟಲ್ಲಿ ಪ್ರೂವ್ ಆದರೂ ಕೂಡ ಇಂದಿರಾ ಗಾಂಧಿ ರಾಜೀನಾಮೆ ಕೊಡ್ದಿರಾ? ಖರ್ಗೆ ಸಾಹೇಬ್ರೆ, ವಾಲ್ಮೀಕಿ ನಿಗಮದ್ದು 185 ಕೋಟಿ ಗುಳುಮ್ ಅಂತ ನುಂಗಾಕಿದ್ರಲ್ಲ ನಿಮ್ಮ ಘನತೆವೆತ್ತ ರಾಜ್ಯ ಸರ್ಕಾರ. ಟಿ ವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಕಾಂಗ್ರೆಸ್ನ ಅಧಿನಾಯಕ, ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕ ರಾಹುಲ್ ಗಾಂಧಿಯವರು ಏನು ಹಿಂದೆ ಹೇಳಿದ್ರಲ್ವ, ನನ್ನ ಹತ್ರ ಬಾಂಬ್ ಇದೆ, ಹೈಡ್ರೋಜನ್ ಬಾಂಬ್ ಇದೆ, ಆಟಮ್ ಬಾಂಬ್ ಇದೆ, ನ್ಯೂಕ್ಲಿಯರ್ ಬಾಂಬ್ ಇದೆ ಅಂಥೇಳಿ ಬೆಂಗಳೂರಲ್ಲಿ ಬಂದು ಉಡಾಯಿಸ್ಬಿಡ್ತೀನಿ ಅಂತ. ಸೌಂಡೇ ಬರಲಿಲ್ಲ, ಉಡಾಯಿಸ್ಬಿಟ್ರು. ಸೌಂಡು ಇಲ್ಲ, ಹೊಗೆನೂ ಇಲ್ಲ. ವೀಕ್ಷಕರೇ, ಎಂಥದ್ದು ಇಲ್ಲ, ಬರೀ ಸುಳ್ಳು 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 ಹೇಳಿ ನೆನ್ನೆ ಒಂದು ಬಾಂಬನ್ನು ಹಾಕಿದ್ರು. ಅದು ಯಾವುದು ಕೆಲಸಕ್ಕೆ ಬರಲಿಲ್ಲ, ಹೋದರು. ಇವತ್ತು ನೋಡಿ ಇವರು ಏನು ಮಾಡ್ತಿದ್ದಾರೆ, ಎಲೆಕ್ಷನ್ ಕಮಿಷನ್ ಮೇಲೆ ದೊಡ್ಡ ಮಟ್ಟದಲ್ಲಿ ಆರೋಪನ ಮಾಡಿದ್ರು. ಇವ್ರ ಆರೋಪ ಏನು? ಎರಡೆರಡು ಕಡೆ ಹೆಸರುಗಳಿದೆ. ಒಂದೇ ಮನೆಯಲ್ಲಿ 80 ಜನರ ಹೆಸರಿದೆ. ಅದು ಏನು 10x10 ಆ ಮನೆ, ಅಷ್ಟಕ್ಕೆ 80 ಜನ ವೋಟರ್ಸ್ ಇದ್ದಾರೆ ಅದರಲ್ಲಿ. ವೀಕ್ಷಕರೇ, ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಬಾಡಿಗೆ ಮನೆಗಳಲ್ಲಿ ಬಂದಿರ್ತಾರೆ, 1 ವರ್ಷನೋ 1.5 ವರ್ಷನೋ ಇರ್ತಾರೆ. ಬಂದಾಗ ಅಲ್ಲಿಗೆ ವೋಟರ್ ಐ ಡಿಗಳನ್ನ ಶೂಟ್ ಮಾಡ್ಕೊಂಡಿರ್ತಾರೆ, ಆಮೇಲೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಅವನ್ನ ಕ್ಯಾನ್ಸಲ್ ಮಾಡಿಸಲ್ಲ, ಬೇರೆ ಕಡೆ ಹೋಗಿ ಮಾಡ್ಕೊತಾರೆ. ಹಿಂಗಾಗಿ ಅಲ್ಲಿ ಹೆಚ್ಚಿಗೆ ಇದ್ದರೂ ಇರ್ಬೋದು, ಇಲ್ಲ ಅಂತೇನು ಹೇಳಲ್ಲ. ಅದೇನು ದೊಡ್ಡ ಅತಿಶಯೋಕ್ತಿನೂ ಏನಲ್ಲ. ಅಲ್ಲಿ ಒಂದು 80 ವೋಟರ್ ಇದೆ ಅಂದರೆ. ಆದರೆ ಅರವಿಂದ್ ಲಿಂಬಾವಳಿಯವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಹೇಳ್ತಿದ್ದಾರೆ ಅರವಿಂದ್ ಲಿಂಬಾವಳಿಯವರು ಅಂದರೆ, ಅಲ್ಲಿ 80 ಜನ ಮತದಾರರ ಹೆಸರಿರೋದು ಕರೆಕ್ಟೇ, ಆದರೆ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಿರೋದು ಬರೀ 6 ಜನ ಅಂತ ಹೇಳಿದ್ದಾರೆ ಅವರು. ಹೌದು, ಏನಕ್ಕೆ ಅಂದರೆ ಅವ್ರು ಇಲ್ಲ ಅಲ್ಲಿ. ಯಾರೆಲ್ಲ ಅಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದೆ ಅವ್ರುಗಳಿಲ್ಲ, ಅಲ್ಲಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಎಲ್ಲಿ ಬಂದು ಓಟ್ ಹಾಕ್ತಾರೆ? ಪಕ್ಕದಲ್ಲಿ ಇರೋರೇ ಬಂದು ಓಟ್ ಹಾಕೋದು ಕಷ್ಟ ಈ ಕಾಲದಲ್ಲಿ. ಇನ್ನು ಎಲ್ಲೆಲ್ಲೋ ಇರೋರು ಬಂದು ಓಟ್ ಹಾಕ್ತಾರಾ? ಇನ್ನು ಬೆಂಗಳೂರಲ್ಲಿ ಒಂದು ವೋಟರ್ ಐ ಡಿ ಇದೆಯಂತೆ, ಬಿಹಾರದಲ್ಲಿ ಒಂದು ವೋಟರ್ ಐ ಡಿ ಇದೆಯಂತೆ. ಏನು ಬಿಹಾರ ಏನು ಬೆಂಗಳೂರು ಪಕ್ಕದಲ್ಲಿ ಇದೆಯಾ? ಅವಾಗ ಓಟ್ ಹಾಕಿ ಬರೋಕ್ಕೆ ಏನಿಲ್ಲ. ಇದನ್ನು ಸರಿ ಮಾಡಬೇಕು, ಕರೆಕ್ಟು. ರಾಹುಲ್ ಗಾಂಧಿಯವರು ಎತ್ತಿರೋ ಪ್ರಶ್ನೆ ಸರಿ ಇದೆ, ನಾವಿಲ್ಲ ಅಂತ ಹೇಳಲ್ಲ. ಆದರೆ ರಾಹುಲ್ ಗಾಂಧಿಯವರು ಮಾಡ್ತಿರೋ ಪ್ರಚಾರ ಇದೆಯಲ್ಲ, ಇದು ಅಪಪ್ರಚಾರ. ರಾಹುಲ್ ಗಾಂಧಿಯವ್ರ ಹತ್ರ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಎಲೆಕ್ಷನ್ ಕಮಿಷನರ್ ಅವ್ರು ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅವರು? ಬನ್ನಿ, ನಿಮ್ಮ ಹತ್ರ ದಾಖಲೆ ತೊಗೊಂಡು ಬನ್ನಿ, ನಮಗೆ ಕಂಪ್ಲೇಂಟ್ ಕೊಡಿ, ನಾವೊಂದು ಫಾರ್ಮೇಟ್ ಕೊಡ್ತೀವಿ, ಅದರಲ್ಲಿ ಕಂಪ್ಲೇಂಟ್ ಕೊಟ್ಟು ನೀವೊಂದು ಅಫಿಡೇವಿಟ್ ಕೊಡಿ ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿಯವರೇ, ನೀವೇನು ಹೇಳಿದ್ರಿ? ನಾವು ಸಂಶೋಧನೆ ಮಾಡಿದ್ದೀವಿ, ಉತ್ಖನನ ಮಾಡಿದ್ದೀವಿ, ಗೊಬ್ಬರ ಆಗದಿದ್ದೀವಿ, ನಿಧಿ ಎತ್ಬಿಟ್ಟಿದ್ದೀವಿ, ಸತ್ಯ ಶೋಧನೆ ಮಾಡಿಬಿಟ್ಟು ನಮಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿದ್ರಲ್ವೇನಪ್ಪ ನೀವು? ನಿಮ್ಮ ಸತ್ಯ ಶೋಧನೆ ಯಾವ ಮಟ್ಟಿಗೆ ಮಾಡಿದ್ದೀರಾ? ಒಂದು ಅಫಿಡೇವಿಟ್ ಕೊಟ್ಟು ಕಂಪ್ಲೇಂಟ್ ಕೊಡಿ ಅಂತ ಎಲೆಕ್ಷನ್ ಕಮಿಷನರ್ ಕೇಳ್ತಿದ್ದಾರೆ. ಹೋಗಿ ಕೊಡ್ರಿ. ಯಾಕೆ? ಅದ್ರಲ್ಲಿ ಸತ್ಯ ಇದೆ ಅಂತ ನಿಮ್ಗೆ ಗೊತ್ತಲ್ವಾ? ಈಗ ನರೇಂದ್ರ ಮೋದಿಯವರು 3ನೇ ಬಾರಿ ಎಲೆಕ್ಷನ್ ಮಾಡಿ ಗೆದ್ದಿರೋದೇ ಮತದಾರರ ಮತಗಳನ್ನು ಕಳ್ಳತನ ಮಾಡಿ ಗೆದ್ದಿರೋದು ಅಂತ ನಿಮ್ಮ ಆರೋಪ ಅಲ್ವಾ? ನೀವು ಬರೀ ಆರೋಪ ಮಾಡ್ತಿಲ್ಲ, ನಾವು ಶೋಧನೆ ಮಾಡಿದ್ದೀವಿ, ಸಂಶೋಧನೆ ಮಾಡಿ ಸಂಶೋಧನೆಯಲ್ಲಿ ನಮಗೆ ಬೆಳಕಿಗೆ ಬಂದಿದೆ ಈ ಸತ್ಯ ಅಂತ. ನೀವು ಆ ಸತ್ಯನ ಜನರ ಮುಂದೆ ಇಡ್ತಿದ್ದೀರಿ, ಸರಿ. ಆದರೆ ಜನರ ಮುಂದೆ ಇಟ್ಟರೆ ಏನು ಉಪಯೋಗ ಇಲ್ಲ. ನೀವು ಇಡೋ ಸತ್ಯನ ನ್ಯಾಯಾಲಯಗಳ ಮುಂದೆ ಇಡಿ, ಚುನಾವಣಾ ಕಮಿಷನರ್ ಮುಂದೆ ಇಡಿ. ಅದು ಸರಿ ಇದ್ದರೆ ಜನ ನಿಮ್ಮನ್ನು ಒಪ್ಕೊಳ್ತಾರೆ. ಅದನ್ನು ಬಿಟ್ಬಿಟ್ಟು ನೀವು ಜನರ ಮುಂದೆ ಇಟ್ಟಿದ್ದೀವಿ ಅಂದರೆ ಏನು ಉಪಯೋಗ? ಅದರಿಂದ ಏನು ಪ್ರಯೋಜನ ಇಲ್ಲ ಅಲ್ವಾ? ಒಂದು ನೀವು ಚುನಾವಣಾ ಆಯೋಗದ ಮುಂದೆ ಹೋಗಿ, ಇಲ್ಲ ಅಂದರೆ ಕೋರ್ಟ್ ಮುಂದೆ ಹೋಗಿ. ದಯವಿಟ್ಟು ನೀವು ಜನರ ಮುಂದೆ ಬಂದು ಜನರಿಗೆ ತಪ್ಪು ಅಭಿಪ್ರಾಯಗಳನ್ನ, ನರೇಟಿವ್ನ ಬಿಲ್ಡ್ ಮಾಡಬೇಡಿ. ನಿಮ್ಮ ನರೇಟಿವ್ನ ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಎಲ್ಲರಿಗೂ ಗೊತ್ತಿದೆ ನಿಮ್ಮ ಉದ್ದೇಶ ಏನಿದೆ ಅಂದರೆ, ಇವತ್ತು ಯಾವುದೆಲ್ಲ
ಸ್ವಾಯತ್ತ ಸಂಸ್ಥೆಗಳಿದೆ. ಆ ಸ್ವಾಯತ್ತ ಸಂಸ್ಥೆಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು, ಅವುಗಳನ್ನ ಕೆಲಸ ಮಾಡದೇ ಇರೋ ಹಾಗೆ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸೋದು, ಅವ್ರುಗಳನ್ನ ಅವಮಾನಿಸೋದು ನಿಮ್ಮ ಉದ್ದೇಶ ಅಷ್ಟೇ. ನಿಮ್ಮಲ್ಲಿ ಯಾವ ಸತ್ಯಾಂಶವೂ ಇಲ್ಲ. ಸತ್ಯಾಂಶ ಇದ್ದಿದ್ದೇ ಆಗಿದ್ದಿದ್ರೆ ಖಂಡಿತವಾಗ್ಲೂ ನೀವು ಎಲೆಕ್ಷನ್ ಕಮಿಷನರ್ ಹತ್ರ ಹೋಗ್ತಾಯಿದ್ರಿ, ಅಥವಾ ಕೋರ್ಟುಗಳನ್ನ ಹೋಗಿ ಅಪ್ರೋಚ್ ಮಾಡ್ತಾಯಿದ್ರಿ, ನ್ಯಾಯನ ಕೇಳ್ತಾಯಿದ್ರಿ. ನೀವು ಅದನ್ನು ಮಾಡ್ತಿಲ್ಲ. ಇನ್ನು ನಮ್ಮ ಮಲ್ಲಿಕಾರ್ಜುನ ಮುತ್ಯ ಅವ್ರ ವಿಷಯಕ್ಕೆ ಬರೋಣ. ನಿನ್ನೆ ಮುತ್ಯ ಅವ್ರು ಹೇಳಿದ್ರು, ಇದನ್ನು ದೊಡ್ಡ ಮಟ್ಟದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಥರ ಮಾಡೋಣ, ಎಲ್ಲ ಸಂಸದರುಗಳು ಬನ್ನಿ ಎಲೆಕ್ಷನ್ ಕಮಿಷನರ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಹತ್ರ ಹೋಗಿ ಧರಣಿ ಮಾಡೋಣ ನಾವು, ಮತ್ತು ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡಬೇಕು. ಅಲ್ರಿ ಖರ್ಗೆ ಸಾಹೇಬ್ರೆ, ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಇದನ್ನು ಹೇಳ್ತಿದ್ದೀರಿ? 1971ರಲ್ಲಿ ನೀವು ಅಕ್ರಮ ಚುನಾವಣೆಗಳನ್ನ ನಡೆಸಿ ಗೆದ್ದಿದ್ದೀರಾ ಅಂತ ನಿಮ್ಮ ಸಿಂಗಮ್, ಲೇಡಿ ಸಿಂಗಮ್ ಇಂದಿರಾ ಗಾಂಧಿ ಮೇಲೆ ಆಪಾದನೆ ಬಂದಾಗ ಆರೋಪ ಸಾಬೀತಾಗಿ ಕೋರ್ಟಲ್ಲಿ ಪ್ರೂವ್ ಆದರೂ ಕೂಡ ಇಂದಿರಾ ಗಾಂಧಿ ರಾಜೀನಾಮೆ ಕೊಡ್ದಿರಾ ಈ ದೇಶದ ಮೇಲೆ ಎಮರ್ಜೆನ್ಸಿನ ಹಾಕಿ ತನ್ನ ಅಟ್ಟಹಾಸನ ಮೆರೆದು ತನ್ನ ಕುರ್ಚಿನ ಉಳಿಸ್ಕೊಂಡಂಥ ಪಕ್ಷ ನಿಮ್ಮದು. ನೀವಿವತ್ತು ಪ್ರಧಾನಮಂತ್ರಿಗಳಿಗೆ, ಅದು ಏನು ನಿಮ್ಮ ಉತ್ಕನದಿಂದ ಬಂದಿರೋ ಸತ್ಯಕ್ಕೆ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೇಳ್ತಿದ್ದೀರಿ ನೀವು. ಖರ್ಗೆ ಸಾಹೇಬ್ರೆ, ನಗು ಬರ್ತಿದೆ, ನಗು ಬರ್ತಿದೆ. ಜನರು ಎಲ್ಲೋಗ್ಬೇಕೋ ಅರ್ಥ ಆಗ್ತಿಲ್ಲ ನಿಮ್ಮ ಮಾತುಗಳನ್ನ ಕೇಳಿದ್ರೆ. ಎಷ್ಟು ಜನರಿಗೆ ನೀವು ರಾಜೀನಾಮೆ ಕೊಡಿಸಿದ್ದೀರಿ? ಕರ್ನಾಟಕದಲ್ಲಿ ಇದ್ದೀರಲ್ಲ ಈಗ ನೀವೇನೆ, ನಿಮ್ಮದೇ ಸರ್ಕಾರ ಇದೆಯಲ್ಲ, ಎಷ್ಟು ಜನರಿಗೆ ಕೊಡಿಸಿದ್ರಿ ಹೇಳಿ ಖರ್ಗೆ ಸಾಹೇಬ್ರೆ? ಇದ್ರದ್ದು ವಾಲ್ಮೀಕಿ ನಿಗಮದ್ದು 185 ಕೋಟಿ ಗುಳುಮ್ ಅಂತ ನುಂಗಾಕಿದ್ರಲ್ಲ ನಿಮ್ಮ ಘನತೆವೆತ್ತ ರಾಜ್ಯ ಸರ್ಕಾರ, ಅದನ್ನು ಇದರಲ್ಲೇ ಒಪ್ಕೊಂಡ್ರಲ್ಲ ವಿಧಾನಸೌಧದಲ್ಲೇ ಮುಖ್ಯಮಂತ್ರಿಗಳು. 85 ಕೋಟಿ ಆಗಿರೋದಷ್ಟೇ, 185 ಕೋಟಿ ಅಲ್ಲ ಅಂತ. ಯಾಕೆ ರಾಜೀನಾಮೆ ತಗೊಳ್ಳಿಲ್ಲ ಮುಖ್ಯಮಂತ್ರಿಗಳದ್ದು ನೀವು? ಒಪ್ಕೊಂಡ್ರಲ್ಲ ಅವರೇನೆ. ಮತ್ತು ಇನ್ನೂ ಅವ್ರನ್ನ ಇಟ್ಕೊಂಡೇ ಕೂತಿದ್ದೀರಿ, ನಾಗೇಂದ್ರ ಅವ್ರನ್ನ ನಿಮ್ಮ ಶಾಸಕರಾಗಿ. ಯಾಕೆ ಅವ್ರನ್ನ ಇನ್ನೂ ಶಾಸಕ ಸ್ಥಾನದಿಂದ ಅನರ್ಹ ಮಾಡಲಿಲ್ಲ? ಜೈಲಿಗೂ ಹೋಗಿ ಬಂದರು. ಹೇಳಿ ಸಾಹೇಬ್ರೆ, ಖರ್ಗೆ ಸಾಹೇಬ್ರೆ ಹೇಳಿ. ನಿಮ್ಮದಲ್ಲೇ ಇಷ್ಟಿದೆ ತೊಳ್ಕೊಳ್ಳೋಕ್ಕೆ. ನೀವು ತೊಳ್ಕೊಳ್ಳಿ ಫಸ್ಟು, ಆಮೇಲೆ ಪ್ರೈಮ್ ಮಿನಿಸ್ಟರ್ನ ಕೇಳಿರಂತೆ ನೀವು ರಾಜೀನಾಮೆನ. ಫಸ್ಟು ಕೋರ್ಟುಗಳಿಗೆ ಹೋಗಿ ಸಾಬೀತು ಮಾಡಿ ಆಮೇಲೆ ಕೇಳಿ. ಅದನ್ನು ಬಿಟ್ಬಿಟ್ಟು ರಾಜೀನಾಮೆ ಕೊಡ್ಬೇಕು. ಏನು ನೀವು ಕೇಳಿದ ತಕ್ಷಣ ಕೊಟ್ಬಿಡ್ತಾರೋ ಅವರು, ಹೋಗಿ ಕುತ್ಕೊಂಡ್ಬಿಡಿವ್ರಂತೆ. ಅದನ್ನು ಬಿಟ್ಟು ಖರ್ಗೆ ಸಾಹೇಬ್ರೆ, ಜನರಿಗೆ ಏನಾದರೂ ಒಳ್ಳೆಯ ವಿಷಯ ಹೇಳಿ. ಇವತ್ತು ದೇಶದಲ್ಲಿ ತುಂಬ ದೊಡ್ಡ ದೊಡ್ಡ ವಿಚಾರಗಳು ಚರ್ಚೆ ಆಗಬೇಕಾಗಿದೆ. ಅಲ್ಲಿ ಅಮೇರಿಕದಲ್ಲಿ ಡೊನಾಲ್ಡ್ ಟ್ರಂಪು ಕಂಡಂಗೆ ಟ್ಯಾಕ್ಸ್ಗಳನ್ನ ಹಾಕ್ತಿದ್ದಾರೆ. ಒಂದು ಕಡೆ ಪಾಕಿಸ್ತಾನ ನಮ್ಮ ಶತ್ರು ದೇಶ, ಅವರೊಂದು ಕಡೆ ಕಿರಿಕಿರಿ ಮಾಡ್ತಿದ್ದಾರೆ. ಈ ಥರದ್ದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಇವತ್ತು ಬಗೆಹರಿಸ್ಬೇಕಾಗಿದೆ. ಅದನ್ನು ಬಿಟ್ಟು ನೀವೇನು ಮಾಡ್ತಿದ್ದೀರಿ? ಯಾವುದೋ ಓಟ್ ಕಳ್ತನ ಅಂತೆ, ಅಲ್ಲಿ ಧರ್ಮಸ್ಥಳದಲ್ಲಿ ಉತ್ಖನನ ಮಾಡೋದಂತೆ. ಇದಾ ನಿಮ್ಮದು ಕೆಲಸ? ಹೇಳಿ ಖರ್ಗೆ ಸಾಹೇಬ್ರೆ, ಇದು ಯಾವುದೂ ನಿಮ್ಮದು ವಿಚಾರಗಳೇ ಅಲ್ಲ. ದೇಶದಲ್ಲಿ ಇವತ್ತು ಇಷ್ಟೆಲ್ಲ ಆಗ್ತಿದೆ. ದೇಶನ ಇವತ್ತು ಸಂಕಷ್ಟಕ್ಕೆ ತರೋದಕ್ಕೆ ನಮ್ಮ ಶತ್ರು ರಾಷ್ಟ್ರಗಳೆಲ್ಲ ಒಂದಾಗ್ತಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ದೇಶದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ಏನಿದ್ರು ನಿಮ್ಮದೇನು ಕಾಳಜಿ? ಈ ಆಡಳಿತ ಪಕ್ಷದ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಬೇಕು, ಅವ್ರ ಮೇಲೆ ಕೆಟ್ಟ ಆರೋಪಗಳು ಮಾಡೋದು, ಅವ್ರ ಮುಖಕ್ಕೆ ಮಸಿ ಬಳಿಯೋದು, ಜನರಲ್ಲಿ ನೆರೇಟಿವ್ನ ಬಿಲ್ಡ್ ಮಾಡೋದು. ಇದು ನಿಮಗೆ ದೇಶದ ಬಗ್ಗೆ ಏನು ಕಾಳಜಿ ಇಲ್ಲ. ದೇಶ ಏನಾದರೂ ಆಗಲಿ ಪರವಾಗಿಲ್ಲ, ನಿಮಗೇನು ಕಾಳಜಿ ಇಲ್ಲ ಅಲ್ವಾ? ರಾಹುಲ್ ಗಾಂಧಿ ಅವರೇ, ನೀವಿವತ್ತು ಇಷ್ಟೆಲ್ಲ ಮತ ಕಳ್ಳತನದ ಆರೋಪ ಮಾಡ್ತಿರೋ ಉದ್ದೇಶ ಒಂದೇ. ನಿಮ್ಗೆ ಏನಪ್ಪ ಅಂದರೆ EVM ಮಿಷಿನ್ಗಳು ನಿಮಗೆ ಬೇಡ. ಈ VVPAT, EVM ಮಿಷಿನ್ಗಳು ಇವ್ಯಾವು ನಿಮಗೆ ಬೇಡ. ಏನಕ್ಕೆ ಅಂದರೆ ಈ ಮಿಷಿನ್ಗಳಿದ್ದರೆ ಟ್ರಾನ್ಸ್ಪರೆನ್ಸಿಯಾಗಿ ಪ್ರಾಮಾಣಿಕವಾಗಿ ಚುನಾವಣೆಗಳು ನಡೀತವೆ. ಅದಕ್ಕೋಸ್ಕರ ನಿಮಗಿದು ಬೇಡ. ನಿಮ್ಮದು ಹಳೇದು ಬೇಕೋ ಒತ್ತೋದು, ಪೇಪರ್ ಬೇಕು ನಿಮಗೆ. ಏನಕ್ಕೆ ಅಂದರೆ ಈ ದೇಶದ ತೆರಿಗೆದಾರರ ದುಡ್ಡು ನಿಮಗೆ ಪೋಲಾಗಬೇಕು. ಏನಕ್ಕೆ ಅಂದರೆ ನೋಡಿ, ಬ್ಯಾಲೆಟ್ ಪೇಪರ್ ಏನಾದರೂ ಮತ್ತೆ ತೊಗೊಂಡು ಬಂದರೆ ಸಾಕಷ್ಟು ಅದಕ್ಕೆ ಟೈಮ್ ಹೋಗುತ್ತೆ, ದುಡ್ಡು ಖರ್ಚಾಗುತ್ತೆ.
ಮತ್ತು ತುಂಬ ದಿನಗಳು ಅದನ್ನು ಎಣಿಕೆ ಮಾಡೋದಕ್ಕೆ 16 ದಿನಗಳು ಬೇಕಾಗುತ್ತೆ. ಯಾರು ದುಡ್ಡು ಖರ್ಚಾಗುತ್ತೆ? ರಾಹುಲ್ ಗಾಂಧಿ ಅವರೇ, ನೀವೇನೋ ನ್ಯಾಷನಲ್ ಹೆರಾಲ್ಡಲ್ಲಿ ಇಕ್ಕಿದಿರಲ್ಲ ದುಡ್ಡು, ಅದನ್ನ ತಂದು ಕೊಡ್ತೀರಾ ಇದು ಖರ್ಚಿಗೆ? ಹೇಳ್ರಿ. ಹಾಂ, ಈಗ ನೀವೇನು ಹೇಳ್ತಿದ್ದೀರಲ್ಲ, 2 ವೋಟ್ರ್ ಇದೆ, 4 ಓಟ್ ಇದೆ ಅಂತ. ನಿಮ್ಮ ಉದ್ದೇಶ ಏನಂದರೆ, ಈ ಬ್ಯಾಲೆಟ್ ಪೇಪರ್ ಏನಾದರೂ ಬಂದರೆ ನೀವು ಒತ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋದು ಏನಾದರೂ ನಿಮ್ಮ ಉದ್ದೇಶ ಇದೆಯಾ? ಮೋಸ್ಟ್ಲಿ ಹಂಗೆ ಅನಿಸುತ್ತೆ. ಈಸಿಯಾಗಿ ಒತ್ಕೊಂಡ್ಬಿಡ್ಬೋದು, ಯಾರ್ಯಾರು ಓಟ್ ಬಂದಿಲ್ವೋ ಅವ್ರದ್ದು ಒತ್ಕೊಂಡ್ಬಿಡ್ಬೋದು ಅಂತ ಏನಾದರೂ ನಿಮ್ಮ ಉದ್ದೇಶ ಇದ್ದರೆ ಹೇಳ್ಬಿಡಿ ಜನರ ಮುಂದೆ ಅದನ್ನು. ರಾಹುಲ್ ಗಾಂಧಿ ಸಾಹೇಬ್ರೆ, ನೀವೇನಿವತ್ತು ಈ ದೇಶದ ನಾಗರಿಕರಿಗೆ ಅಲ್ಲೊಂದು ಓಟ್ ಇಟ್ಕೊಂಡಿದ್ದಾರೆ, ಇವರಾಗ ಒಂದು ಓಟ್ ಇಟ್ಕೊಂಡಿದ್ದಾರೆ, ಆ ರಾಜ್ಯದಲ್ಲಿ ಒಂದು ಓಟ್ ಇದೆ ಅಂತ ಹೇಳ್ತಿದ್ದೀರಲ್ಲ, ಅಂಥದ್ದೇ ಒಂದು ಪ್ರಶ್ನೆ ನಿಮ್ಮೇಲೇನೂ ಇದೆ. ನಿಮ್ಮೇಲೂ ಕೂಡ ಜನರಿಗೆ ಸಾಕಷ್ಟು ಜನರು ನಿಮ್ಮನ್ನು ಕೇಳ್ತಿದ್ದಾರೆ, ನಿಮ್ಮದು 2 ಪೌರತ್ವ ಇದೆಯಲ್ಲ ಏನೋ ಅದನ್ನು ಹೇಳಿ. ಅದೇನು ನಿಜಾನಾ ಸುಳ್ಳ? ನಿಮ್ಮದು 2 ಕಡೆ ಇದೆಯಲ್ಲ ಪೌರತ್ವ, ಅದನ್ನು ಹೇಳಿ. ಮತ್ತು ಈ ದೇಶದಲ್ಲಿ ನೀವೆಲ್ಲೆಲ್ಲಿ ಎಷ್ಟೆಷ್ಟು ಎಲೆಕ್ಷನ್ ಐ ಡಿಗಳು ಇಟ್ಕೊಂಡಿದ್ದೀರಾ ಅದನ್ನು ಹೇಳಿ. ಜನರಿಗೆ ಒಂದು ಸ್ಪಷ್ಟನೆ ಆದರೂ ಬರಲಿ. ಆಮೇಲೆ ನೀವು ಈ ದೇಶದಲ್ಲಿರೋ ಜನರ ಬಗ್ಗೆ ಆರೋಪ ಮಾಡಿರಂತೆ. ನೀವು ಈ ಆರೋಪ ಮಾಡೋದ್ರ ಜೊತೆನಲ್ಲಿ ಏನು ಮಾಡ್ತಿದ್ದೀರ ಗೊತ್ತಾ? ನೀವು ಮತದಾರರಿಗೆ ಅವಮಾನ ಮಾಡ್ತಿದ್ದೀರಿ ನೀವು. ಹೌದು, ಮತದಾರ ಪ್ರಭುಗಳಿಗೆ ನೀವು ಅವಮಾನ ಮಾಡ್ತಾಯಿದ್ದೀರಿ ಇವತ್ತು. ಈ ಎಲ್ಲ ಆರೋಪಗಳನ್ನ ಮಾಡೋದು ಮುಖಾಂತರ ನೀವು ಇವತ್ತು ಜನರಿಗೆ ಅವಮಾನ ಮಾಡ್ತಿದ್ದೀರಿ. ನೀವು ಇದರ ಬೆಲೆನ ನೀವು ತರಬೇಕಾಗತ್ತೆ. ಜನ ನಿಮಗೆ ಕಕ್ಕಿಸ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳೋದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.